ಸಂತೋಷ್ ಸಂತೋಷ್ ಎಸ್ ಡ್ಯಾಡಿ. ಸೂರ್ಯ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಯಾವುದೋ ಒಂದು ಸ್ಕೂಲು 8ರಿಂದ 12ವರೆ ತನಕ ಇದೆಯಂತೆ, ಅದಕ್ಕೆ ಸೇರಿಸಿ ಅಂತ ಬಂದು ಕೇಳ್ಕೊಳ್ತಾ ಇದ್ದಾನೆ. ನೀನೇನ್ ಹೇಳ್ತೀಯ? ಅಪ್ಪ ನಿಮ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಬಾಯಿ ಮುಚ್ಕೊಂಡು ಇರೋದು ಬಿಟ್ಟು ಸ್ಕೂಲ್ ಅಂತೆ ಪುಸ್ಕೂಲ್ ಅಂತೆ. ಅವನೇ ನಮ್ ಸಂಬಂಧಿಕ ಮಗನ. ಕೆಲಸ ಮಾಡೋರ್ನೆಲ್ಲ ಸ್ಕೂಲಿಗೆ ಸೇರಿಸ್ಬಿಟ್ರೆ ಅಮೆರಿಕದವ್ರ ತರ ಅವ್ರವ್ರ ಕೆಲಸ ಅವ್ರವ್ರೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಕೆಲಸಕ್ಕೆ ಯಾರು ಸಿಗೋದಿಲ್ಲ. ಥಿಂಕ್ ಇಟ್ ವೈಸ್ಲಿ ಡ್ಯಾಡ್. ಸೂರ್ಯ, ಏನ್ ತಾತ? ಆ ಮಗ್ಗಲ್ಲಿ ಇಟ್ಬಿಟ್ಟು ಬಾರೋ. ಏನ್ ತಾತ? ಕಾಲ್ ನೋಯ್ತಿದೆ, ಸ್ವಲ್ಪ ಹೊತ್ತ ಕೊಡಿ ತಾತ. ಇಲ್ಲ ತಾತ, ಇಲ್ಲ ತಾತ, ಇಲ್ಲ. ಅಲ್ಲೇ ತಾತ, ತಾತ, ಸಂತೋಷನ ಏನ್ ಹೇಳಿದ್ರು? ಒಪ್ಕೊಂಡ. ಕೋರ್ಟ್ಗೆ ಹೋಗೋದ್ನ ನಿಲ್ಸಿದ್ರು ತಾವ್ ಸುಳ್ಳು ಹೇಳೋದ್ನ ನಿಲ್ಸಿಲ್ಲ ತಾತ. ಸತ್ಯವಾಗಿ ಹೇಳ್ತೀನಿ ಕಣ, ಒಪ್ಕೊಂಡ. ತಾತ, ನಂಗೆ ಇವ್ರೇ ದೇವ್ರು. ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವ್ ಹೇಳಿದ್ ನಿಜನಾ? ಕ್ಷಮಿಸ್ಬಿಡು. ನಿಮ್ಮನ್ನೆಲ್ಲ ಶಾಲೆಗೆ ಕಳಿಸ್ಬಿಟ್ರೆ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಯಾರು ಇರೋದಿಲ್ಲ ಅಂದ್ಬಿಟ್ಟ. ಪರವಾಗಿಲ್ಲ ತಾತ, ಪರವಾಗಿಲ್ಲ ತಾತ. ನಮ್ಮಂತ ಬಡ ಮಕ್ಕಳು ಓದೋಕ್ ಆಸೆ ಪಡೋದು ತಪ್ಪೆ. ಪರವಾಗಿಲ್ಲ ತಾತ, ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಅವನೇನು ಹೇಳೋದು? ನಾನು ಓದಿಸ್ತೀನಿ ಕಣ, ನಾನು ಓದಿಸ್ತೀನಿ. ಅದೆಷ್ಟು ಓದ್ತೀಯ ಓದು, ನನ್ನ ಹಣದಲ್ಲಿ ನಾನು ಓದಿಸ್ತೀನಿ ಕಣ, ನಾನು ಓದಿಸ್ತೀನಿ. ತಾತ, ನಂಗೆ ಗಾಂಧಿ ತಾತನೇ ದೇವ್ರು. ಆದ್ರೆ ಇವತ್ತು ಅವ್ರನ್ನ ನಿಮ್ ರೂಪದಲ್ಲಿ ನೋಡ್ತಾ ಇದ್ದೀನಿ ತಾತ. ನಂಗೆ ತುಂಬಾ ಸಂತೋಷ ಆಗ್ತಿದೆ ತಾತ, ತುಂಬಾ ಸಂತೋಷ ಆಗ್ತಿದೆ. ತಾತ, ಗಾಡಿ ನಿಲ್ಸಕ್ ಹೇಳಿ. ನಿಲ್ಸಪ್ಪ. ಯಾಕೋ? ಎಲ್ಲಿಗ್ ಕರ್ಕೊಂಡ್ ಬಂದಿದ್ದೀರಾ? ಇದೇ ಕಣೋ ಸ್ಕೂಲು. ಈ ಸ್ಕೂಲ್ಗೆ ನೀನ್ ಸೇರಿಸ್ಬೇಕು ಅಂತಿರೋದು. ಇದು ಬೆಂಗಳೂರಿಗೆ ದೊಡ್ಡ ಸ್ಕೂಲು. ನೀನ್ ಇಂಥ ಸ್ಕೂಲ್ನಲ್ಲಿ ಓದಿದ್ರೆ ದೊಡ್ಡ ಮನುಷ್ಯ ಆಗ್ತೀಯ. ಲೆಕ್ಚರರ್ ಆಗ್ಬಹುದು, ಪ್ರಿನ್ಸಿಪಲ್ ಆಗ್ಬಹುದು, ಟೆಕ್ನಿಷಿಯನ್ ಆಗ್ಬಹುದು, ಡಾಕ್ಟರ್ ಆಗ್ಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ತಾತ, ನಾನ್ ನಿಮ್ಗೆ ಏನ್ ಹೇಳಿದ್ದು? ನನ್ನ ಆ ಶಾಲೆಗೆ ಸೇರ್ಸಕ್ ತಾನೇ ಹೇಳಿದ್ದು. ಯಾವ್ದು? ಆ ಕಾರ್ಪೊರೇಷನ್ ಸ್ಕೂಲ? ಅಲ್ಲಿ ಸೇರ್ಕೊಂಡು ಏನಾಗ್ತೀಯೋ? ತಾತ, ನಾನ್ ಎಷ್ಟು ಓದಿದ್ರು ವ್ಯವಸಾಯದ ಬಗ್ಗೆನೆ ಓದೋದು. ನನ್ ಉಸಿರಿರೋವರೆಗೂ ರೈತಾನೇ ಆಗಿರ್ತೀನಿ. ಅಲ್ಲ ಕಣ, ಆ ಬ್ರೋಕರ್ ನಿಮ್ಮಪ್ಪ ಹೇಳಿದಂತೆ ನಮ್ಮ ಜಮೀನ್ ಹತ್ರ ರಿಂಗ್ ರೋಡ್ ಬರುತ್ತೆ, ಅದನ್ನ ಮಾರ್ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತಿದೀನಿ ಅಂತ. ತಾತ, ದುಡ್ಡುಗ್ ಆಸೆ ಪಟ್ಕೊಂಡು ಎಲ್ಲಾ ರೈತರು ಮಾಡೋ ತಪ್ಪನ್ನ ನಾವು ಮಾಡಲ್ಲ. ಇದು ಸತ್ಯ. ಸಂತೋಷ ಕಣ, ತುಂಬಾ ಸಂತೋಷ. ನಿನ್ನಂತ ಬಾಲಕರು ಮುಂದೆ ಏನಾಗ್ಬೇಕು ಅನ್ನೋ ಧ್ಯೇಯ ಉದ್ದೇಶ ಇಟ್ಕೊಂಡಿದ್ದೀರಲ್ಲ, ತುಂಬಾ ಸಂತೋಷ ಆಯ್ತು ಕಣ. ಏನಾಯ್ತಮ್ಮ? ಅಣ್ಣ, ಈ ಮನೇಲಿರೋ ಅಜ್ಜಮ್ಮ ನನಗ್ ತುಂಬಾ ಕಷ್ಟ ಕೊಡ್ತಾರಣ್ಣ. ಏನ್ ಕೆಲ್ಸ ಮಾಡಿದ್ರು ಸರಿ ಇಲ್ಲ ಅಂತಾರಣ್ಣ. ಲಕ್ಷ್ಮಿ, ಸ್ವಲ್ಪ ತಡ್ಕೊಳಮ್ಮ. ನಂಗೂ ನೀನ್ ಹೇಳೋದ್ ತುಂಬಾ ನೋವು ಆಗ್ತಿದ್ಯಮ್ಮ. ನಾವೆಲ್ಲ ಸ್ವಲ್ಪ ದಿನ ಕಷ್ಟ ಪಡ್ಲೇಬೇಕಮ್ಮ.
ಲಕ್ಷ್ಮಿ, ಅವ್ರು ನಮ್ಗೆಷ್ಟೇ ಹೊಡೆದ್ರು ನಾವು ತಡ್ಕೋಬೇಕು. ನಮ್ಗೆಷ್ಟೇ ಕಷ್ಟ ಬಂದ್ರು ನಮ್ ಗುರಿ ಮುಟ್ಟೋ ತನಕ ನಾವು ಪ್ರಯತ್ನ ಮಾಡ್ಬೇಕು. ತಾಳ್ಮೆಯಿಂದ ಎಲ್ರ ಮನ್ಸನ್ನ ಗೆಲ್ಬೇಕು ಅಂತ ನಮ್ಮಪ್ಪ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನ ಯಾವಾಗ್ಲೂ ನಮ್ ಮನ್ಸಲ್ಲಿ ಇಟ್ಕೊಬೇಕಮ್ಮ. ಲಕ್ಷ್ಮಿ, ಚೆನ್ನಾಗಿ ಬಗ್ಗೆ ಗುಡ್ಸು. ಅಲ್ಲಿ ಇಲ್ಲ ಕಸ ಬಿದ್ದಿದೆ, ಚೆನ್ನಾಗಿ ಗುಡ್ಸು. ಇಲ್ಲಿ ನೋಡು, ಇಲ್ಲಿ. ನೋಡ್ತಾ ನಿಂತಿದ್ಯಲ್ಲ, ಏನ್ ನೋಡ್ತಾ ನಿಂತಿದ್ಯಾ? ನಡಿ ನಡಿ. ನನ್ನನ್ನೇ ಹೆದರ್ಸ್ತೀಯ ಫೋನ್ನಲ್ಲಿ? ತೋರಿಸ್ತೀನಿ ನಾನು ಯಾರು ಅಂತ. ವಾಚ್ಮ್ಯಾನ್, ಸ್ವಲ್ಪ ಒಳಗ್ ಬಾ. ಬೇರೆ ಅವ್ರು ನನ್ ತಂಗಿಗೆ ಹಿಂಸೆ ಕೊಡ್ಬಾರ್ದು, ನನ್ ತಂಗಿಗೆ ಏನು ಆಗ್ಬಾರ್ದು. ದೇವರೇ, ನಮ್ಮನ್ನ ಕಾಪಾಡಪ್ಪ. ದೇವರೇ, ನಮ್ಮನ್ನ ಕಾಪಾಡಪ್ಪ. ದೇವರೇ, ನಮ್ಮನ್ನ ಕಾಪಾಡಪ್ಪ. ದೇವರೇ, ನಮ್ಮನ್ನ ಕಾಪಾಡಪ್ಪ. ಮಗು, ನೀನ್ ಕಳ್ತನ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀನೇನ್ ಹೇಳ್ತೀಯಪ್ಪ? ಮೇಡಮ್, ನನ್ನ ನೋಡಿ, ನನ್ನ ವಯಸ್ಸು 13. ಓದೋ ವಯಸ್ಸಲ್ಲಿ ಓದೋದಿಕ್ಕೆ ಒಂದು ಹೋರಾಟನೇ ಮಾಡ್ತಾ ಇದ್ದೀನಿ. ನಮ್ ಕುಟುಂಬದ ಬಡತನದಿಂದ ನಾನು, ನನ್ ತಂದೆ, ತಾಯಿ, ನನ್ ತಂಗಿ ಎಲ್ರು ಸಾವಿನ ಬಾಗಿಲನ್ನ ತಟ್ ಬಂದಿದೀವಿ. ಊರಲ್ಲಿ ಮಳೆ ಇಲ್ಲ, ಹೊಲದಲ್ಲಿ ನೀರಿಲ್ಲ, ವ್ಯವಸಾಯ ಮಾಡಕ್ಕೂ ದಾರಿ ಇಲ್ಲ, ಕೂಲಿಗೂ ಕೆಲ್ಸ ಇಲ್ಲ, ಮನೆಯಲ್ಲಿ ಅಕ್ಕಿ ಇಲ್ಲ, ಗಂಜಿಗೂ ದಾರಿ ಇಲ್ಲ. ಸಾಲ ಕೊಟ್ಟವರು ಮನೆಯಲ್ಲಿದ್ದ ದನ ಕರುನ ಎಳ್ಕೊಂಡೋದ್ರು. ಏನ್ ಮಾಡಿರ್ಬೇಕು ನಮ್ ತಂದೆ? ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ವಿ. ಈ ಸಂದರ್ಭದಲ್ಲಿ ನಮ್ಮೆಲ್ರು ಪ್ರಾಣ ಉಳಿಬೇಕು ಅಂತ ನಾವ್ ಕೆಲ್ಸಕ್ಕೆ ಸೇರಿದ್ವಿ. ಕೆಲ್ಸ ಮಾಡೋ ಜಾಗದಲ್ಲಿ ಎಲ್ಲ ಕೆಲ್ಸನ ಮುಗಿಸಿ ಬಿಡುವಿರೋ ಸಮಯದಲ್ಲಿ ಓದೋಕ್ ಆಸೆ ಪಟ್ವಿ. ಅದಕ್ಕೂ ಈ ಯಜಮಾನಿಯರು ಅಡ್ಡಿ ಮಾಡಿದ್ರು. ಇದನ್ ಕೇಳಕೊಂಡ ನನ್ನನ್ನ ನನ್ ತಂಗಿ ಜೊತೆ ಕೆಟ್ಟದಾಗಿ ಕಲ್ಸಿ ಮಾತಾಡ್ತಾರೆ. ನನ್ ತಂಗಿ ನೋಡಕ್ ಹೋದಾಗ ನನ್ನ ಹಿಡಿದು ಮರಕ್ ಕಟ್ಟಾಕಿ ಪೊಲೀಸ್ ಕರೆದು ಕಳ್ಳ ಅಂತ ಹಣೆ ಪಟ್ಟಿ ಕೊಟ್ಟು ಇಲ್ಲಿ ಕರ್ಕೊ ಬಂದ್ ನಿಲ್ಸಿದ್ದಾರೆ. ಈಗ ನಿಮ್ ಮುಂದೆ ಏನೂ ತಪ್ಪೇ ಮಾಡದೆ ನಾನು ಒಬ್ಬ ಅಪರಾಧಿಯಾಗಿ ನಿಂತಿದ್ದೀನಿ. ಮೇಡಮ್, ನೀವು ಈ ಬಾಲಕನ ಮೇಲೆ ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕಾಗುತ್ತೆ. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮಂತ ಬಡ ಮಕ್ಕಳು ಏನ್ ಮಾಡ್ಬೇಕು? ನಮ್ಮನ್ನ ಹೆತ್ತೋರ್ ತಾನೇ ಏನ್ ಮಾಡ್ತಾರೆ? ಕುಟುಂಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರಕ್ಕೆ ಬಂದಿದ್ವಿ. ಆಗ ಆ ಸಂದರ್ಭದಲ್ಲಿ ಮನ್ಸಲ್ಲಿ 100 ನೋವುಗಳನ್ನ ಇಟ್ಕೊಂಡು ನಮ್ಮನ್ನೆಲ್ಲ ಕೆಲ್ಸ ಕಳ್ಸಿದ ನಮ್ಮಪ್ಪ ಒಬ್ಬ ಅಪರಾಧಿನ? ಇಲ್ಲ, ನಾವು ಕೆಲ್ಸ ಮಾಡೋ ಜಾಗದಲ್ಲಿ ಓದಕ್ ಆಸೆ ಪಟ್ಟಿದ್ದು ಅಪರಾಧನ? ಸ್ವಾಮಿ, ತಮ್ಮಲ್ಲಿ ನಾನು ಬೇಡ್ಕೊಳ್ತೀನಿ, ನಮ್ಮಂತ ಮಕ್ಕಳನ್ನ ಇವ್ರ ಕೆಲ್ಸಕ್ಕಿಡೋದು 10 ವಯಸ್ಸಿನ ಮೇಲೇನೆ. 1ನೇ ತರಗತಿ ಓದೋ 6 ವಯಸ್ಸಿನ ಮಕ್ಕಳನ್ನು, ಇಲ್ಲ 2ನೇ ತರಗತಿ ಓದೋ 7 ವಯಸ್ಸಿನ ಮಕ್ಕಳನ್ನು, 3ನೇ ತರಗತಿ ಓದೋ 8 ವಯಸ್ಸಿನ ಮಕ್ಕಳನ್ನು
ಇವ್ರ ಕೆಲ್ಸಕ್ಕೆ ಇಡೋದು ಇಲ್ಲ, ಕೆಲ್ಸ ಕೇಳೋದು ಇಲ್ಲ. 5ನೇ ತರಗತಿನೋ ಇಲ್ಲ 6ನೇ ತರಗತಿ ಓದೋ ಬಡತನದಲ್ಲಿ ಬಾಡೋ ನಮ್ಮಂತ ಮಕ್ಕಳು ಬಾಳಲ್ಲಿ ವಿಧಿ ತನ್ನ ಆಟ ಆಡುತ್ತೆ. ಅರ್ಧದಲ್ಲಿ ವಿದ್ಯೆನ ನಿಲ್ಸಿ ಕೆಲ್ಸಕ್ ಬರೋ ನಮ್ಮಂತ ಮಕ್ಕಳಿಂದ ಇವ್ರು ಎಷ್ಟಾದ್ರೂ ಕೆಲ್ಸ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನಮ್ಮನ್ನೆಲ್ಲ ಖಂಡಿತ ಶಾಲೆ ಕಳಿಸ್ಬೇಕು. ನಾವು ಓದ್ಬೇಕು, ನಮ್ ವಿದ್ಯೆ ಮುಂದುವರಿಬೇಕು.